ಬಟ್ಟೆ ಬಿಚ್ಕೊಂಡಿರೋದ್ರ ಬಗ್ಗೆ ಪೊಲೀಸರು ಒಂದು ಹೇಳಿಕೆ ಕೊಡ್ತಾರೆ ಆಯ್ತಾ. ಆಕ್ಚುಲಿ ಏನಾಯ್ತು ಸತ್ಯ ಹೇಳಿ. ಸತ್ಯನೇ ಹೇಳ್ತೀನಿ ಮೇಡಮ್. ನಾವಿಲ್ಲಿ ಕುಂತಿದ್ವಿ ಮೇಡಮ್, ಮನೆ ಕುಂತಿದ್ವಿ, ನಾಷ್ಟ ಮಾಡ್ಕೊಂಡು ಅಲ್ಲಿ ಕುಂತಿದ್ವಿ ಮೇಡಮ್. ನಾವು ಇಲ್ಲಿ ಕುಂತಿದ್ವಿ ಮೇಡಮ್. ಕುಂತ ಕೂಡಲೇ ಪೊಲೀಸರು ಬಂದ್ರು ಮೇಡಮ್. ರಾತ್ರಿ ನೈಟು ಪೊಲೀಸ್ ಇದ್ದರು ಮೇಡಮ್. ಹಂಗಾಗಿ ನಾವೇನು ಮಾಡಿಬಿಟ್ಟು ಊಟ ಮಾಡಿ ನಾಷ್ಟ ಮಾಡಿ ಅಲ್ಲಿ ಹೊರಗೆ ಕುಂತಿದ್ವಿ ಮೇಡಮ್. ಕುಂತಿದ್ದಕ್ಕೆ ಪೊಲೀಸರು ಬಂದರು ಮೇಡಮ್. ಪೊಲೀಸ್ ವ್ಯಾನು ಬಂತು, ಎಲ್ಲರೂ ನಾನು 50 ಜನರಿಗೆ ಬಂದಾರೆ ಮೇಡಮ್. ಬಂದಾರೆ ಏನು ಸರ್ ಗಾಡಿ ಹತ್ತಾರೆ ಸರ್. ಅಲ್ಲಿ ಸರ್ ಗಾಡಿ ಹತ್ತಾಗ ಕಾರಣ ಬೇಕಲ್ಲ ಸರ್. ಹತ್ತಂದ್ರೆ ನಾವೇನು ಮಾಡಿ ಸರ್, ನಾವೇನು ಜಗ ಮಾಡಿಲ್ಲ ಏನಿಲ್ಲ. ಹತ್ತಂದ್ರೆ ಸರ್ ಕಾರಣ ಹೇಳಿ ಸರ್ ಅಂದರೆ ಇಲ್ಲ, ಕಾರಣ ಹೇಳ್ಬೇಕು, ಗಾಡಿಗೆ ಹತ್ತೀನಿ ಹೇಳ್ತಾರ ಅಂತ ಸರ್. ನಾನು ಯಾರು ಬಂದಿದ್ರು ಆ ಥರ ನಿಮ್ಮ ಹೇಳಿದ್ದು? ಯಾವ ಪೊಲೀಸರು? ಯಾರು ಸರ್ ಮೇಡಮ್ ಹೆಸರು ಗೊತ್ತಿಲ್ಲ ಮೇಡಮ್. ಎಲ್ಲರೂ ಬಂದಾರೆ. ಆಯ್ತು, ನಿಮ್ ಜೊತೆಲಿ ಕುಟುಂಬದಲ್ಲಿ ಯಾರ್ಯಾರು ಇದ್ರು ಅವಾಗ? ನೀವಿದ್ರ? ನಿಮ್ಮ ಹೆಸರೇನು? ಹಾ, ನಿಮ್ಮ ಅಂತ ಹೇಳಿದ್ಯಾರು? ಅವ್ರ ಹೆಸರು ಬರ್ತೀನಿ. ನಾವು ಹೊರಗೆ ನಿಂತಿದ್ವಿ, ನಾನು ನಮ್ಮ ಸುಜಾತ ಹೊರಗೆ ಕುಂತಿದ್ದೀವಿ, ನಾಷ್ಟ ಮಾಡಿ ಮಾತಾಡ್ಕೊಂಡು ಕುಂತಿದ್ದೀವಿ. ಅವ್ರು ಬಂದು ಸರ್ ಬಾಕುಲ್ಲೇ ಒಮ್ಮೆಕ್ಲೆ ಎಲ್ಲ ಅಟ್ಯಾಕ್ ಮಾಡಿದ್ರು. ಸುಜಾತ ಓಡೋಬೇಕಂದ್ರೆ ಭಾಳ ಚಾನ್ಸ್ ಇತ್ತು, ಕೆಲ ಓಡೋಗ್ಬಿಟ್ಟು ಓಡಿಲ್ಲ, ನಿಂತಿದ್ರಲ್ಲ ಸರ್. ಏನಾಗೈತೆ ಸರ್ ಅಂತಂದ್ರೆ ನಮ್ಮ ಗಾಡಿ ಹತ್ತಾರೆ ನೀವು ಅಂತ ನನಗೆ ಬೈದು ಕರ್ಕೊಂಡು ಸರ್. ನಾ ಹಂಗ ಅರೆಸ್ಟ್ ಮಾಡಿ ತೋರಿಸಿ ಸರ್ ಅಂತ ಕೇಳಿದ್ರು. ಅವ್ರು ನಮ್ಮ ಮಾತು ಕೇಳ್ತಲ್ಲ, ಹಂಗೆ ಹಿಡ್ಕೊಂಡು ಹೇಳ್ಕೊಂಡು ಸರ್. ಸುಜಾತ ಚೇರ್ ಮ್ಯಾಗ ಕುಂತಿದ್ದಕ್ಕಿಗೆ ಕೂದಲು ಹಿಡ್ಕೊಂಡು ಜಕ್ಕೊಂಡು ಬಂದ ಸರ್. ಕೂದಲು ಹಿಡ್ಕೊಂಡು ಅವರು ಜಕ್ಕೊಂಡು ಬಂದಾರೆ. ಬಂದೆ ಕೂದಲು ಜಗ್ಗಿದ್ದು ಪುರುಷರೇ? ಪುರುಷರು ಇಬ್ಬರು ಮೇಡಮ್, ಲೇಡಿ ಕಾನ್ಸ್ಟೇಬಲ್ ಪ್ಲಸ್ ಒಬ್ಬ 1 ಸ್ಟಾರ್ ಮೇಡಮ್ ಅವರು. ಎಷ್ಟು ಜನ ಹೇಳ್ಕೊಂಡೋದ್ರು? 5 ಮಂದಿ ಮೇಡಮ್, ಟೋಟಲ್ 5 ಮಂದಿ ಇದ್ರು. ಯಾಕೆ ಕಾರಣ ಕೊಟ್ಟಿಲ್ಲ? ಕೊಟ್ಟಿಲ್ಲ, ನಾವು ಕೇಳಿದ್ವಿ ಮೇಡಮ್. ಅರೆಸ್ಟ್ ವಾರೆಂಟ್ ತೋರಿಸ್ರಿ ಅಂತ ಕೇಳಿದ್ವಿ ನಾವು. ಅವ್ರು ಅದೇನು ಮಾತಾಡಿಲ್ಲ, ನಡಿಲ್ಲ ಅಂತ ನಂಗೆ ಬೈದಾರ. ನಾನು ಬಂದು ಅಲ್ಲಿ ನಿಂತಿದ್ದೆ, ಮುಂದೆ ನಿಂತೆ ಹೋಗಿಲ್ರಿ. ನಿಮ್ಮ ಹೆಸರೇನು? ಮರಿದಾಸ್. ಏನಾಗಬೇಕು ಸುಜಾತ? ತಮ್ಮ ಸ್ವಂತ ತಮ್ಮ. ಮಾಡಿದ್ದೇವೆ. ಆಮೇಲೆ ನಾನು ಸರ್ ಅವ್ನು ಜಗಕ್ಕೆ ಹೋಗ್ಬೇಡ್ರಿ, ಅವ್ರಿಗೆ ಆರಾಮಿಲ್ಲ ಅಂತ ಕುಂತಿದ್ದಾರೆ. ಮೊದಲು ಆರಾಮಿಲ್ಲ ಸರ್, ನೈಟೆಲ್ಲ ಇದಾಗ್ತಾರೆ ಅಂತ ನಾವು ಬಂದೆ ಮೇಡಮ್. ನೀನು ನಡೆ ಅಂತ ಹತ್ತಿ ಸರ್ ಗಾಡಿ ಹತ್ತಿಸ್ಕೊಂಡು ಅವ್ರು ಜಕ್ಕೊಂಡ ಬಂದ ಸರ್. ಆಟೋ ಏನಿಲ್ಲ ಇದ್ದು, ಆಟೋ ಬಾಜುಗಿಂತ ಎಳ್ಕೊಂಡು ಬಂದಾರ ನೋಡು. ಬಂದೆ ಜೀಪ್ ಗಾಡಿ ಹತ್ತ ಮುಂದೆ ಏನು ಮಾಡಿದ್ರು ಸುಜಾತ ಹೇಳಿದ್ರು, ನಾನು ಹುಡುಗಿ ಅದಾರ ಸರ್, ನಾನು ಹುಡುಗಿ ಅದಾರ, ಆಕೆ ಮಾತಾಡ್ಸಿನ ಆಕೆ ಕರ್ಕೋರಿ ಅಂತ ಅಷ್ಟಂದು. ಅಲ್ಲೇ ಕೆಳಗಡೆ ಹಾಕಿ ಕಾಲೇ ಒದ್ದಾರ ಸುಜಾತ. ಅಲ್ಲೇ ಡೋರ್ ಹತ್ರ ಜೀಪ್ ಕಡೆ ಹಾಕಿ ಒದ್ದಾರ ಮೇಡಮ್. ಕಾನ್ಸ್ಟೇಬಲ್ಸ್ ಓದ್ತಾರೆ, ಮತ್ತು ಲೇಡೀಸ್ ಕಾನ್ಸ್ಟೇಬಲ್ ಓದ್ತಾರೆ, ಮತ್ತು PS ಅವ್ರನ್ನೂ ಓದಿದ್ರು ಸರ್. ಅವರೆಲ್ಲ ಇದು ಮಾಡಿದ್ರು ಮೇಡಮ್. ಆಮೇಲೆ ಸುಜಾತ ಏನು ಮಾಡಿದ್ರು, ಸರ ಹೊಡಿಬೇಡ್ರಿ ಅಂತ ಕೂದಂತ ಬಿಡಕ್ಕೆ ತಯಾರಿ ಮೇಡಮ್. ಕೂದ ಜಗ್ಗಿದಂಗ ಅದಾರ ಮೇಡಮ್. ಆಕಿ ನೋವಾಗ್ತಾ ಇದೆ ಮೇಡಮ್. ಬಿಡ್ರಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿ ಬಿಡ್ತಾ ಇಲ್ಲ ಮೇಡಮ್. ಆ ಟೈಮ್ನಾಗ ಇವ್ರು ಮೇಡಮ್ ಸೀರೆ ಮೇಡಮ್, ನೈಟೇ ಅಲ್ಲ ಅವ್ರು ಹಾಕೊಂಡು ಸ್ಯಾರಿ ಇಲ್ಲ ಐತೆ ನೋಡಿ, ಹೊರಗೆ ಐತೆ ಸ್ಯಾರಿನ ಮೇಲೆ ಹರಿದು ಬಿಟ್ಟಾರ ಮೇಡಮ್. ಇವರೆಲ್ಲ ಕೈ ಹಾಕಿ ಹರಿದ್ರು. ಯಾಕಂದ್ರೆ ಜಪ್ಪಂತ ಹರಿದು ಬಿಟ್ಟಾರೆ. ಆಯ್ತು ನಾವು ಅಂತ ಸರ ಅಕ್ಕಿ ಮ್ಯಾಗೆ ಸೀರೆಗೆ ಹರಿದ ಸರ. ನಾನು ಅಡ್ಡೋಗಿದ್ದೆ ಮೇಡಮ್, ನನ್ನ ಸೊಟ್ಟು ತೊಗೊಂಡು ಅಡ್ಡೋಗಿದ್ರೆ ಕಿತ್ತು ಬಿಸಾಕ್ಯಾರ ನನ್ನ ಸೊಟ್ಟು. ನಾನು ನಂಗೆ ಮೇಲೆ ಗಾಡಿಯಾಗ ನಡೆ ಅಂತ ಗಾಡಿಯಾಗ ಕುಂದಿಸ್ಯಾರ ಮೇಡಮ್. ಆಯ್ತು ಸರ ಹೋಗ್ಲಿ ಬಿಡಿ ಅಂತ ಸುಮ್ಮನಾಗಿವಿ. ಅಟ್ಲೀಸ್ಟ್ ಗಾಡಿಯಾಗ ಆಗ್ತಿದ್ರೆ ಮೇಡಮ್ ನೀವು ವಿಡಿಯೋ ಕನ್ಫರ್ಮ್ ವಿಡಿಯೋ ನೋಡ್ರಿ. ಅವರು ನಮ್ಮ ಮನೆಯವ್ರು ಕೂದಲ ಬಿಡ್ರಿ ಅಂತ ಒಬ್ಬರು ಕೂದಲ ಬಿಡೋಕೆ ತಯಾರಿಲ್ಲ ಮೇಡಮ್. ಆಮ್ಯಾಗ ಇದು ಕಾನ್ಸ್ಟೇಬಲ್ ಯಾರು ಅದಾರ ಸರ್ ಅದಾರ, ಅವ್ರು ಬಂದು ಕೈಯೆಲ್ಲ ಮುಟ್ಟಿದ್ದಾರೆ ನೋಡಿ. ನಾನು ಅಲ್ಲೇ ನಿಂತಿದ್ದೆ ಸರ್, ಕೈ ತೆಗಿದೆ ಅಂತ ನನಗೆ ಸರ್ ಹೊಡ್ತಾನಿಲ್ಲ. ಅಲ್ಲ, ಅವಳಿಗೆ ಮೈ ಮೇಲೆ ಇಟ್ಟಿಲ್ಲ, ಕೈ ಇಟ್ಟಿಲ್ಲ. ಇಲ್ಲೇ ಕೈ ಇಟ್ಟಿದ್ರೆ ನಾನು ತೆಗೀರಿ ಸರ್, ನೀವು ಯಾಕೆ ವಿಡಿಯೋ ನೋಡ್ರಿ ಮೇಡಮ್, ವಿಡಿಯೋ ನೋಡ್ರಿ. ಇವ್ರು ಪೊಲೀಸವ್ರು ಮೇಡಮ್ ಇಷ್ಟೆಲ್ಲ ವಿಡಿಯೋ ಮಾಡಿದ್ರು ಮೇಡಮ್. ಇಲ್ಲೆಲ್ಲ 5 ವಿಡಿಯೋ ಎಲ್ಲ ಮಾಡಿದ್ರು. ಸುಜಾತ ಹರ್ಬಿ ಹರ್ಕೊಂಡು ವಿಡಿಯೋ ಮಾಡಿಲ್ಲ, ಸುಜಾತ ಕಚ್ಚಿದ ವಿಡಿಯೋ ಮಾಡಿಲ್ಲ ಅವರು, ಸುಜಾತ ಹೊಡೆದಿದ್ದು ವಿಡಿಯೋ ಇಲ್ಲ ಮೇಡಮ್. ಅವು ಪಾಯಿಂಟೆಡ್ ಯಾರು ಮಾಡ್ತಾ ಇಲ್ಲ, ಕಮಿಷನರ್ ಸರ್ನು ಮಾಡ್ತಾ ಇಲ್ಲ ಮೇಡಮ್. ಅವು ಎಲ್ಲ ನೋಡ್ತಾ ಇಲ್ಲ ಅವರು. ಅಕ್ಕ ನೀವು ನಮ್ಮ ಮಮ್ಮಿಯವ್ರು ಎಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಮೇಡಮ್, ಇವ್ರಿಗೂ ಹೊಡೆದಾರ ಮೇಡಮ್. ಆ ವಿಡಿಯೋದಾಗ ಇವ್ರು ನಿಮ್ಮ ಹೆಸರೇನು? ವಿಜಯಲಕ್ಷ್ಮಿ ಮೇಡಮ್. ಏನಾಗ್ಬೇಕು ನೀವು? ನಾನು ಅಲ್ಲ, ಅದನ್ನ ಎಲ್ಲರೂ ಮುಟ್ಟೋದು ಬೇಕಾಗಿಲ್ಲ, ಅದ್ರ ಮಾರ್ಜರಿ ಕಳಿಸ್ಬೋದಿತ್ತು. ಇನ್ ಕೇಸ್ ನ್ಯಾಷನಲ್ ವಿಮೆನ್ ಕಮಿಷನ್ ಮಧ್ಯೆ ಮಾತಾಡ್ಬೇಡಿ. ಆ ವಿಡಿಯೋದಾಗ ನೋಡಿ ಮೇಡಮ್, ಆ ವಿಡಿಯೋದಾಗ ಇವ್ರಿಗೂ ಹೊಡೆದಾರ ನೋಡಿ ಮೇಡಮ್. ಇವ್ರು ಕೆಳಗೆ ಕುಂತಾರ, ಇವ್ರಿಗೂ ಹೊಡೆದಾರ. ಹೊಡೆದ್ಮೇಲೆ ನಾವು ಮೇಡಮ್ ಬಿಡ್ರಿ ಹತ್ತಿವೆಲ್ಲ ಗಾಡಿ ಅಂತ ಹೊಟ್ಟ ತಯಾರು ನಾವು ಕೂದಲ ಬೇಡ್ರಿ ಮೇಡಮ್. ಆಕಿ ಆರಾಮಿಲ್ಲ ಅಂತ ಅಷ್ಟು ರಿಕ್ವೆಸ್ಟ್ ಮಾಡಿದ್ರೆ ಆ ಕೂದಲನ್ನ ಇಲ್ಲೇ ಏನೇನು ಜಪ್ಕೊಂಡು ಬಂದಿದ್ರೆ ಅದರ ಕೂದಲ ಗಾಡಿ ಮಟ್ಟ ಹಂಗೆ ಜಪ್ಕೊಂಡು ಬಂದಿರ್ಬೋದು. ಆಕಿ ಆ ಟೈಮ್ನಾಗ ಏನೋ ಕಚ್ಚಿರ್ಬೋದು ಅಂತ ನಾ ಅಂತೀನಿ ಮೇಡಮ್. ಆಕಿ ನೋವಾಗಿ ಕಚ್ಚಿರ್ಬೋದು, ಬೆಡ್ಸ್ಕೊಳಕಂತ ಹೋಗ್ತಾ ತಪ್ಪಿಸ್ಕೊಳಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಹೊರಗೆ ಕೂತಿದ್ದ ಅಟ್ಯಾಕ್ ಒಮ್ಮೆಕ್ಳು 40 ಮಂದಿ ಅಟ್ಯಾಕ್ ಮಾಡಿದ್ವಿ. ಒಂದು ಒಬ್ಬ ಲೇಡಿಗೆ ಇದು ಆರೋಪಿಗೆ 40 ಮಂದಿ ಹೆಂಗೆ ಅಟ್ಯಾಕ್ ಮಾಡ್ತಾರೆ ಮೇಡಮ್. ಇನ್ನೊಂದು ಮೇಡಮ್, ಪರಶುರಾಮ್ ಅಂತ ಅದನ್ನ ಆ ಹುಡುಗ 3 ದಿನ ನಮ್ಮ ಮನೆಗಿಲ್ರಿ. ಅವ ಬಸ್ಟ್ ನಾಷ್ಟ ಮಾಡಕ್ಕೆ ಬಂದಿದ್ದಿಲ್ಲ.
ಅವ್ನು ಸತ್ತ ಗಾಡಿಯಾಗ ಹತ್ತಿಸ್ಕೊಂಡ್ರು. ಇನ್ನೊಬ್ರು ಅಕ್ಕ ಇದ್ದಾರೆ, ಅವರು ಇದ್ರಾಗಿಲ್ರಿ, ಅವ್ರಿಗೂ ತೊಗೊಂಡೋಗ್ಯಾರ. ನಮ್ಗೆಲ್ಲ ಫ್ಯಾಮಿಲಿ ಮೇಲೆ ಬೇಕಂತ ವಾಂಟೆಡ್ಲಿ ಅಂತ ಅವ್ರಿಗೆ ಇದು ಮಾಡಿಸಿ ಮೇಡಮ್. ಆಮ್ಯಾಗ ಥರ್ಡ್ ನೈಟ್ ಮೇಡಮ್, ಥರ್ಡ್ ನೈಟ್ ಸೆಕೆಂಡ್ ನೈಟ್ ಮೇ ಬಿ 1 o'clock ಮಿಡ್ನೈಟ್ ಮೇಡಮ್ ಇಲ್ಲಿ ಜಗಳ ಆಗಿದ್ದೆ. ಒಬ್ಬ ಬಂದು ಬಿಯರ್ ಬಟ್ ಬಂದು ಹೊಡೆದಿದ್ದೆ ನಮ್ಮ ಮನೆಗೆ. ನಾವು ಕಂಪ್ಲೇಂಟ್ ಕೊಟ್ಟಿವಿ. ಅವನ ಹೆಸರು ಜಾಶ್ವಾ ಮೇಡಮ್, ಜಾಶ್ವಾ ಪೃಥ್ವಿರಾಜ್. ಇವರಿಬ್ಬರು ಬಂದಿದ್ರು ಮೇಡಮ್. ಪೃಥ್ವಿರಾಜ್ ಅನ್ನವ ನನ್ನ ದೋಸ್ತ್ ಮೇಡಮ್, ನನ್ನ ಫ್ರೆಂಡ್. ಅವ್ನಿಗೇನು ಮಾಡಿದ್ರು ಮೇಡಮ್, ನೀ ನನ್ನ ಕಡೆ ಬಾ, ಅವ್ರು ಹೊರಗೆ ಬರ್ತಾರ ಅಂತಂದಾಗ ಚೊಕ್ಕೊಂಡಾರ. ಇವನು ಜಾಸ್ವ ಪೃಥ್ವಿರಾಜು ಯಾವತ್ತು ಹೊಡೆದ ನಿಮ್ಗೆಲ್ಲ? ಸೆಕೆಂಡ್ ನೈಟ್ ಕಾಂಗ್ರೆಸ್ ಸುವರ್ಣವರ ತಂಗಿನ ಮಗ ಮೇಡಮ್, ಕಾರ್ಪೊರೇಟ್ ಅವ್ರ ತಂಗಿನ ಮಗ ಜಾಶ್ವಾ. ನಾವೇನ್ ಮಾಡಿದ್ವಿ ಮೇಡಮ್, ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ವಿ. FIR ಇದು 112 ಕಾಲ್ ಮಾಡಿ ಬಂದಾರ. ಬಂದ್ಮೇಲೆ ಒಂದು PSS ಸರ್ ಬಂದು 2 ಸ್ಟಾರ್ ಸರ್ ಬಂದು ನಿಮ್ಮ ಮನೆಗೆ ಯಾರು ಬರ್ತಾರೋ ನಮ್ಗೆ ಬೈದು ಹೋಗಿದ್ದಾನೆ. ಅವ್ರು ಹೋಗಿದ್ಮೇಲೆ ನೀನು ಇವನು ಪೃಥ್ವಿರಾಜ್, ಜಾಸ್ವ ಪೃಥ್ವಿರಾಜ್ ಕಂಪ್ಲೇಂಟ್ ಕೊಟ್ಟಾಗ ಅವರು ತಗೊಂಡಿಲ್ಲ ಮೇಡಮ್, ನಾವು ಕಂಪ್ಲೇಂಟ್ ತಗೊಂಡಿಲ್ಲ ಮೇಡಮ್. ಇದೆಲ್ಲ ಕೇಶವಪುರ ಅದೇ ಅಲ್ಲ, ಕೇಶವಪುರ ಪೊಲೀಸ್ ಸ್ಟೇಷನ್ ಮೇಡಮ್. ಆಮೇಲೆ ನಮ್ಗೆ ಏನು ಮಾಡಿದ್ವಿ ಮೇಡಮ್, ಇಲ್ಲ ನಾವು ಕೊಡೋಂಗಿಲ್ಲ, ನೀವು ಸ್ಟೇಷನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ವಿ ಮೇಡಮ್. ಸರ್ ಅವ್ನು ಓಡೋಗ್ತಾನೆ, ಅವ್ನು ಫಸ್ಟ್ ತಗೋರಿ ಕೈಯಾಗ, ಬೇಕಾದ್ರೆ ಕಂಪ್ಲೇಂಟ್ ಕೊಡ್ತೀವಿ. ಇಲ್ಲ ಹಂಗೆ ರೂಲ್ಸ್ ಇಲ್ಲ ನಮ್ಗೆ. ನಾವು ಅವ್ರಿಗೆ ಮೇಡಮ್, ಈಗ ರೋಡ್ ಮ್ಯಾಗ ಎಲ್ಲ ಹೊಡ್ಕೊಂಡಿರ್ತಾರ, ಸಾಯಕತ್ತಾರ, ಅವ್ನು ಅಲ್ಲೇ ಬಿಟ್ಟು ಬರ್ತೀರೇನ, ನೀವು ಇಲ್ಲೇ ಇರ್ಕೊಂಡು ಹೋಗಿ ಕೇಸ್ ಮಾಡ್ಕೊಂಡು ಅದನ್ನ ತೊಗೊಂತೀವಿ ಅಂತ ಕೇಳಿದೆ ಮೇಡಮ್. ಅದೆಲ್ಲ ರೂಲ್ಸ್ ಕೊಡ್ತಾರೆ ಫುಲ್. ಆಮೇಲೆ ಆಯ್ತಾರ ಕಂಪ್ಲೇಂಟ್ ಕೊಡೋ ಬರ್ತೀವಿ ಅಂದೇವೆ. ನಾನು ನಮ್ಮ ಅಕ್ಕ ಸುಜಾತ 3 ಮಂದಿ ಹೋಗ್ತೀವಿ ಅಂತ. ಯಾವತ್ತು ಹೋದ್ರಿ? ಅದು ಸೆಕೆಂಡ್ ನೈಟ್ ಮೇಡಮ್, ಮಿಡ್ ನೈಟ್ 2 o'clock ಮೇಡಮ್. ಅಂದ್ರೆ ಥರ್ಡ್ ಬಿದ್ದಿಲ್ಲ ಬಂದೆ. ಸುಜಾತನಿಗೆ ಅವತ್ತು ಜುಟ್ಟು ಹಿಡ್ದು ಎಳ್ಕೊಂಡು ಹೋಗಿದ್ದು 2ನೇ ತಾರೀಕು. ಎಷ್ಟು? ಇಲ್ಲ ಮೇಡಮ್, 3ನೇ ತಾರೀಕು ಮಾರ್ನಿಂಗ್ ಮೇಡಮ್. ನಾನು ಅವ್ರು ಕಂಪ್ಲೇಂಟ್ ಮಾಡಿದ್ದೆ ಮೇಡಮ್. ಅವ್ರು ಏನಂದ್ರೆ ಸುಜಾತಾಗ ಇಬ್ಬರು ಅದ ಸರ್, ಲೇಡಿ ಕಾನ್ಸ್ಟೇಬಲ್ ಇಲ್ಲ ನಿಮ್ಮ ಹತ್ರ, ನಾನು ಬರ್ತೀನಿ, ಇನ್ನು ಇಲ್ಲೇ ಇರ ಸರ್ ಬರ್ತಾರೆ, ಸರ್ ಕೂಡ ಮಾತಾಡೋಂತ ಭಾಳ ರಿಕ್ವೆಸ್ಟ್ ಮಾಡಿದ್ದೆ. ಅವ್ರು ನಾನು ಹತ್ತಂಗಿಲ್ಲ ಅಂತ ಅವ್ರು ಬಲವಂತವಾಗಿ ಹತ್ತಿಸ್ಕೊಂಡೆ ಸರ್ ಇಬ್ಬರಿಗೆ, ತಂಗಿಗೆ ಸರ್. ನಿಮ್ಮ ಹೆಸರು ಏನಂದ್ರೆ? ವಿಜಯಲಕ್ಷ್ಮಿ. ಇನ್ನೊಬ್ರು ತಂಗಿ ಸುಜಾತ. ಅದೇ ಸುಜಾತ ಹಂಡಿ. ಅವರು ಇಲ್ಲಿದೆ ಮೇಡಮ್. ಈ ಕಡೆ ಹೋದ 5 minutes ರೂಟ್ ಮೇಡಮ್, ಹಿಂಗೆ ಹೋಗಿದ್ದು 5 minutes ರೂಟ್ ಶಾರ್ಟ್ ಕಟ್. ಇವ್ರು ಏನು ಮಾಡಿದ್ರು, ಕತ್ತದಾಗ ಸುಟ್ಟು ಹಾಕೊಂಡು ತೊಗೊಂಡ್ರೆ ಒಂದು ಅರ್ಧ ತಾಸಕ್ಕೆ ಬಂದಿಲ್ಲ ಮೇಡಮ್. ನಾವು ಕಾಲ್ ಮಾಡಿದ್ವಿ ಪೊಲೀಸ್ ಸ್ಟೇಷನ್ಗೆ, ಸರ್ ಬಂದಿಲ್ಲ ಸರ್, ಈಗ ಬಂದವ್ರು ನೋಡಮ್ಮ ಅಂತಂದ್ರೆ ಆಯ್ತು ತಗೊಂಡು ನಾವು ಹುಡ್ಕಾಡೋದು ಚಿಪ್ ಹುಡ್ಕಾಡ್ತೀವಿ ಮೇಡಮ್. ಈ ನಮ್ಮ ಅಕ್ಕ ಸುಜಾತ ಇಬ್ಬರು ಕಟ್ಟಿಗೆ ಚಿರ್ಕೊಂಡು ಬಂದ್ರು, ಚಪ್ಪಲ್ ಪಲ್ಲೆ ಬಿಟ್ಟು. ಏನಾಗೈತೆ ಅಂತಲೇ ಇಲ್ಲಿ ಅಲ್ಲಿ ಹೋದ್ಗಳು ನಮ್ಯಾಗ ಬೇರೆ ಪ್ಲಾನ್ ಮಾಡ್ಯಾರ. ಸುವರ್ಣ ಕಾರ್ಪೊರೇಟ್ರು ಜ್ಞಾನೇಶ್ ಅಲ್ಲಿ ಆಲ್ರೆಡಿ ಇದ್ದಾರೆ. ಅವರು ದಾನೇಶ್ ಯಾರು? ಅವ್ರ ಅಸಿಸ್ಟೆಂಟ್ PA ಸುವರ್ಣ PA ಜ್ಞಾನೇಶ್ ಕಂದಿ. ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದಿಲ್ಲ. ಅವ್ರಂದ್ರೆ ಇಲ್ಲ ಹಂಗೆ ಓಡಿ ಬರ್ತಾರೆ, ನಾವು ನೋಡ್ತಾ ಇದ್ದೀವಿ ಸರ್, ಯಾರು ಬಂದಿಲ್ಲ ಏನು ಮೇಡಮ್, ಆಗೈತಿ ಸುವರ್ಣ ಕಾರ್ಪೊರೇಟ್ ಜ್ಞಾನೇಶ್ ಇವ್ರಿಗೆ ಮುಂಚೆ ಅಲ್ಲಿ ಅದಾರ ಮೇಡಮ್. ಅಂದ್ರೆ ಮೇಡಮ್ ಪಿತ್ತಲ ತುಳಿದಾದ ನೋಡು, ನಾವೇನು ಕೊಯ್ದೀವಿ ಅಂತ ಅವ್ರಿಗೆ ಎಲ್ಲ ಬಾರಲ್ಲಿ ಜಗಳ ಆಗಿದೆ. ಅದು ನಮ್ಗೆ ಇನ್ಫಾರ್ಮ್ ಬಂದೈತಿ. ಅವ್ರು ಜಾಗದಲ್ಲಿ ಹೊಡ್ಕೊಂಡಾರ, MLC ಮಾಡಕ್ ಹೋಗ್ಯಾರ. ಆ MLC ಇವ್ರು ನಾವು ಹಾಕಂದು ಅಲ್ಲಿ ಪ್ಲಾನ್ಲಿಂದ ಕಾರ್ಪೊರೇಟ್ ಅನ್ನು ಕುಂತಿದ್ರು. ಪಿತ್ತಲ ತುಳಿದ ಮೇಡಮ್, ಸುವರ್ಣ 3ನೇ FIR ಮಾಡಿದ್ದು ಅವನೇ ಮೇಡಮ್. ಅವನ ಒರಿಜಿನಲ್ ಹೆಸರು ಸುಮಿತ್ ಗೈಕ್ವಾಡ್ ಮೇಡಮ್. ಇಲ್ಲ ಮೇಡಮ್, 3rd FIR ಮಾಡಿದ್ದವನು ಅವ್ರ FIR ಅವ್ನು ಮಾಡಕ್ ಬರಲ್ಲ, ಕಂಪ್ಲೇಂಟ್ ಕೊಟ್ಟಿರೋದು. FIR ಮಾಡಿದ್ದು ಸುವರ್ಣ ಪರಿಚಯ. ಸುಮಿತ್ ಗಾಯಕ್ವಾಡ್ ಅವ್ರ ಹೆಸರು ಶಾರ್ಟ್ ಕಟ್ ಪಿತ್ತಲ್ ಅಂತ ಕರೀತಾರೆ. ಅವ್ರು ಇದ್ರು ಮೇಡಮ್. ಆ ಟೈಮ್ದಾಗ ಇವ್ರನ್ನೆಲ್ಲ ಸಿಗಿಸ್ಬೇಕಂತ ಅವ್ರು ಪ್ಲಾನ್ ಮಾಡ್ಕೊಂಡು ನಮ್ಮ ತಮ್ಮ ಕಾಲ್ ಮಾಡ್ತೀವಿ ಅಂದ್ರೆ ಇಲ್ಲ ನಾವು ಫೋನ್ ಕೊಡಲ್ಲ, ಲ್ಯಾಂಡ್ಲೈನ್ ಮಾಡಂದ್ರೆ. ಸ್ಟಾರ್ಟಿಂಗ್ ಒಂದು ಲ್ಯಾಂಡ್ಲೈನ್ ಇತ್ತು ಮೇಡಮ್, ಅಲ್ಲಿ ಮಾಡ್ತೀವಿ ಅಂದ್ರೆ ಇಲ್ಲಿ ಮಾಡಂಗಿಲ್ಲ, ಅಲ್ಲಿ ರೂಮ್ನಾಗ ಹೋಗ್ರಿ ಅಂತ ಒತ್ತಾಯ ಮಾಡಕತ್ತಾರೆ ಅಂತ. ಇವ್ರೇನೋ ರೋಡ್ ಬಂದಿದ್ರು, ಕಾರ್ಪೊರೇಟ್ ಬಂದ್ರೆ ಅಲ್ಲಿ ಜ್ಞಾನೇಶ್ ರೋಡ್ ನಿಂತಾನ ಅಂತ. ಇವ್ರೇ ಮಾಡೋ ಬೇಡ ತಗೋ, ನಮ್ಮ ಮುಂಜಾನೆ ಬಂದು ಕಂಪ್ಲೇಂಟ್ ಕೊಡ್ತೇವೆ ಅಂತಲೇ ಅವು ಜ್ಞಾನೇಶ್ ಕಾರ್ಪೊರೇಟ್ ಇವರಿಂದ ಬೆನ್ನೆತ್ತಾರೆ ಮೇಡಮ್. ಇವ್ರು ತಪ್ಪಿಸ್ಕೊಂಡ್ ಬಂದಾರ ಮೇಡಮ್. ಒಂದು ಪೊಲೀಸರು ಬಂದಿಲ್ಲ, ಮತ್ತು ಯಾರು ಬಂದಿಲ್ಲ ಏನ್ ಬಂದ್ರಿ? ಪೊಲೀಸರ ಕಡೆ ಹೋಗಿ ಮೇಡಮ್ ನಾವು. ಅವ್ರು ನಮ್ಮ ಹಿಂದೆ ಬಿದ್ದಾರೆ ಸರ್, ಸ್ವಲ್ಪ ಬರ್ರಿ ಸರ್ ಮಾತಾಡಿ ಬರಂದ್ರೆ ಇಲ್ಲ ಏನಾರು ಮಾಡ್ಕೋಬ್ರಿ, ನೀವು ಕಂಪ್ಲೇಂಟ್ ಕೊಡೋಕೆ ಬಂದಿಲ್ಲ ಒಳಗ, ನಾ ಏನ್ ಮಾಡಂಗಿಲ್ಲ ಅಂತ ಸರ್. ನಾನು ನಮ್ಮ ಯಾರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯಾರಲ್ಲಿ? ಬನ್ನಿಕೊಪ್ಪ ಮೇಡಮ್, ಬನ್ನಿಕೊಪ್ಪ SH ಹಟ್ಟಿ ಮೇಡಮ್. CPI PSI ಬಂದು ಬನ್ನಿಕೊಪ್ಪ ಮತ್ತು ಬಾಬಾ. CPI ಹಟ್ಟಿ. ಹೌದು ಮೇಡಮ್. PSI ಬನ್ನಿಕೊಪ್ಪ ಮೇಡಮ್. ಬನ್ನಿಕೊಪ್ಪ ಮತ್ತು ಬಾಬಾ ಇಬ್ರಿದ್ದಾರೆ. ಇಲ್ಲಿ ಯಾವಾಗ್ಲೂ ಗಲಾಟೆಗಳಾಗ್ತಿರತ್ತಲ್ಲ, ಇಲ್ಲಿ ಅಂದ್ರೆ ಕೇಶವಪುರ ಪೊಲೀಸ್ ಸ್ಟೇಷನ್ ನಡುವೆ ಯಾವಾಗ್ಲೂ ಇಲ್ಲಿ ಗಲಾಟೆ ನಡೀತಿದೆ. ಇನ್ನೊಂದು ನಮ್ದು ಕಾಂಗ್ರೆಸ್ನಾಗಿದ್ದಾಗ ನಾವು ಯಾವ ಜಾಗಕ್ಕೆ ಹೋಗಿಲ್ರಿ. ನಾನು 30 ವರ್ಷ ಆದ್ರೂ ನಮ್ಗೆ ಕೇಸ್ ಯಾವ ಕೇಸ್ ಇಲ್ರಿ, ಯಾವ್ದಕ್ಕೂ ಹೋಗಲ್ಲ ನಾನು, ಯಾವ್ದು ಇಲ್ಲ ಮೇಡಮ್. ನಾನು BJPಗೆ ಯಾವಾಗ ಬಂದು ನೋಡು, ಒಮ್ಮೆ 5 ಕೇಸ್ ಹಾಕ್ಯಾರ, ಅಟೆಂಪ್ಟ್ ಮಾಡ್ರೆ ಹಾಕ್ಯಾರ ನನ್ನ ಮ್ಯಾಗ. ನಾನು ಎದಕ್ಕೂ ಹೋಗಲ್ಲ, ಎಲ್ಲ ಕೇಳ್ರಿ ನಮ್ಗೆ ಎಲ್ಲ FIR ಆಗಿದೆ, ಎಲ್ಲರಿಗೂ ಹಾಕಿದ್ರಿ. ನಾನು 5 ಕೇಸ್ ಹಾಕ್ಯಾರ ನನ್ನ ಮ್ಯಾಗ. ಒಮ್ಮೆ 2 ವರ್ಷದಾಗ ಅಂದ್ರೆ 6 ತಿಂಗಳದಾಗ 5 ಕೇಸ್ ಹಾಕ್ಯಾರ. ನಮ್ಮ ಸುಜಾತ 3 ದಿನದಾಗ 5 ಕೇಸ್ ಮಾಡ್ಯಾರ.
ಎಷ್ಟು 3 ದಿನ ಮೇಡಮ್, ಸೆಕೆಂಡ್, ಥರ್ಡ್, ಫೋರ್ತ್ 4 ಕೇಸ್ ಹಾಕ್ಯಾರ. ಗುಂಟೂರ್ದಾಗ ಕರ್ಕೊಂಡು ಹೋಗಿದ್ದು ಆಂಧ್ರದಾಗ ಹೋಗಿ ಇವ್ರನ್ನ ಆಂಧ್ರದಾಗ ಪ್ರೇಯರ್ ಐತೆ ಅಂತ ತಗೊಂಡೋಗಿ ಮೇಡಮ್, ಅಲ್ಲಿ ಅವ್ರ ಸಂಬಂಧ ಜಗಳ ಮಾಡಿ ಇವ್ರನ್ನ ಶಿಕ್ಷೆ ಪೊಲೀಸರು ಯಾವ ತರ ಹಿಂದೂ ಹೊಂಟಾರ, ಬರ್ತಾ ಇಲ್ಲ. ಕರೆಯಕತ್ತು ಹೋಗ್ತಾ ಸುಜಾತ ಅವ್ರು ಬರ್ತಾ ಇಲ್ಲ. ನನಗೆ ಇವಾಗ ಇದು ವಿಡಿಯೋ ಎಲ್ಲ ಕಳಿಸ್ತೀಯಾ? ಹಾ ಮೇಡಮ್, ನೋಡ್ರಿ ಸುಜಾತ ಕರೀತಾರೆ. ಸುಜಾತ ಸರ್ ಸರ್ ಈಗ ಪೊಲೀಸರು ನೋಡ್ತೀನಿ. ಸರ್ ಸರ್ ಅಂತ ಕರೆಯಕ್ಕೆ ಯಾವ ಹೊಲ ಬಿಟ್ರು? ಔಟ್ಸ್ಕಟ್ ನಲ್ಲಿ ಬಿಟ್ಟು ಪ್ಯೂರ್ಲಿ ಇದು ಪೊಲೀಸ್ ಹರಾಸ್ಮೆಂಟ್ ಅಲ್ಲ, ಪ್ಯೂರ್ಲಿ ಪೊಲೀಸ್ ಹರಾಸ್ಮೆಂಟ್. ಹಾ ಮೇಡಮ್, ಅವ್ರು ಮಾಡಿದ ಕೆಲ್ಸಕ್ಕೆ ಅದಕ್ಕೆ ನಾವು ಬಂದೆ. ನಿಮ್ದೇನು ನೀನೇನು ಹೇಳಕ್ ಕೊಟ್ಟಿಪ್ಪ? ನೀನಿದು ಪ್ರೀ ಪ್ಲಾನ್ ಅಂತ ಏನು ಹೇಳಕ್ ಹೊರಟೆ? ಹಾ ಮೇಡಮ್, ಅದ ಮೇಡಮ್ ಪ್ರೀ ಪ್ಲಾನ್ ಮಾಡ್ಯಾರ ಮೇಡಮ್. ಯಾಕಂದ್ರೆ ಲೇಡಿ ಕಾನ್ಸ್ಟೇಬಲ್ ಇಲ್ಲಂಗ ಇಬ್ಬರು ಲೇಡೀಸ್ ಹೆಂಗ್ ಕರ್ಕೊಂಡು ಹೋಗ್ಯಾರ ಮೇಡಮ್ ಜಿಪ್ನಾಗ. ಅವತ್ತು ಲೇಡಿ ಕಾನ್ಸ್ಟೇಬಲ್ ಇರ್ಲಿಲ್ಲ. ಅದು ಎಷ್ಟೊತ್ತು ಗಂಟೆ? 2:30 3 ಗಂಟೆ ಆಗಿದೆ. ಮಿಡ್ನೈಟ್ ಆಗಿದೆ ಮೇಡಮ್. ಡೇಟ್ ಯಾವತ್ತು ಹೇಳೋದು? ನಾನು ಥರ್ಡ್ ಮೇಡಮ್. ಥರ್ಡ್ ಅದು ಬರ್ಕೊಂಡು ಅಂದ್ರೆ ಸೆಕೆಂಡ್ ನೈಟ್ ಮೇಡಮ್, Second night. ಥರ್ಡ್ ಅರ್ಲಿ ಮಾರ್ನಿಂಗ್ ಮೇಡಮ್. ಸೆಕೆಂಡ್ ನೈಟ್ ರಾತ್ರಿ ಮಧ್ಯರಾತ್ರಿ 2-3 ಗಂಟೆಗೆ ಇರೋದು ಆ ಹಟ್ಟಿ ಅವ್ರ ಇವಾಗ ನನ್ಗೆ ಏನು ಹೇಳಿದ್ಯಾ ಅದೆಷ್ಟನ್ನು ಟೈಪ್ ಮಾಡಿಸಿದ್ಯಾ? ಇಲ್ಲ ಮೇಡಮ್, ಕಾಪಿ ಇಲ್ಲ ಮೇಡಮ್. ನಾವು ಅವತ್ತು ಒಂದು ಎಫರ್ ಕೊಟ್ಟಿವಿ ಮೇಡಮ್, 2ನೇ ತಾರೀಕಿಗೆ ಬರ್ದು ಕೊಟ್ಟಿವಿ ಕಂಪ್ಲೇಂಟ್. ಅವ್ರು ತಗೊಂಡಿಲ್ಲ ಮೇಡಮ್. ತಗೊಂಡಿಲ್ಲ. ಓಕೆ, ನಾನು ನಿಂಗೆ ಕೇಳೋದೇನಂದ್ರೆ ಅದಕ್ಕಿಂತ ಮುಂಚೆ ನಾವು ಕಾರ್ಪೊರೇಟ್ ಮೇಲೆ ಎಷ್ಟೆಲ್ಲ ಕೊಟ್ಟಿವಿ ಮೇಡಮ್, ಇದನ್ನು ತಗೊಂಡಿಲ್ಲ ಮೇಡಮ್. ಭಾಳ ಸಲ ಕೊಟ್ಟಿವಿ ಮೇಡಮ್, ಆ ಕಂಪ್ಲೇಂಟ್ ತಗೊಂಡಿಲ್ಲ ಅವ್ರು ಮೇಡಮ್. ಹರಿ ಬ್ರಹ್ಮ ಅಂದ್ರೂ ತಗೊಳಲ್ಲ ಮೇಡಮ್ ಕೇಶವಪುರ ಪೊಲೀಸ್ ಸ್ಟೇಷನ್ ಅವರು. ಫಸ್ಟ್ ಟೈಮ್ ಮೇಡಮ್ ಇನ್ಸ್ಪೆಕ್ಟರ್ ಒಂದ್ಸಲ ಅವ್ರು ಹೋದ್ರೆ ನಾನು ಕ್ರಿಮಿನಲ್ ತಗೊಂಡು ಇನ್ಸ್ಪೆಕ್ಟರ್ ಹೊಲ್ಸಕ್ ಬರ್ತಾರೆ. ಇವ್ರು ಹೇಳ್ತಾರೆ ಬನ್ನಿ ಬನ್ನಿ ಅವ್ರು ಏನ್ ಮಾಡಿದ್ರು ಮೇಡಮ್? PSI ಇಲ್ಲ, ನೀವು 2 ಹೆಸರಿದೆ ಇದರಲ್ಲಿ. PSI ಇದು ಹಟ್ಟಿ, CPI ಇದು ಹಟ್ಟಿ, PSI ಇದು ಬನ್ನಿಕೊಪ್ಪ ಮತ್ತು ಬಾಬಾ. ಅವ್ರು ಹಟ್ಟೆ ಸರ್ ನಮ್ಮ ಕಾರ್ನ ತಗೊಂಡ್ ಬರ್ತಿದ್ರು ಮೇಡಮ್. ಯಾವ ತರ ಒಂದು ತಾಯಿ ತರ ಇದಾರೆ ಅವ್ರು, ಹೆಂಗ್ ಹೊಲಸ್ ಮಾತಾಡ್ತಾರೆ. ಈಗ ನೀನೇನ್ ಮಾಡು ಅಂದ್ರೆ ನನಗೇನು ಹೇಳಿದ್ಯಾ ಅಷ್ಟುವೆ ಅದೇನು ಹೊಲ್ಸ್ ಮಾತಾಡಿದ್ರು ಅದನ್ನ ಸೇರಿಸಿ ಒಂದು ಕೂತು ಬರೆದು ಟೈಪ್ ಮಾಡಿ ನಂಗೆ ಕೊಡು, ಆಯ್ತಾ? ಇದನ್ನ ನಾವು ಮುಂದೆ ತಗೊಂಡೋಗ್ತೀವಿ. ಬಹಳ ಸೀರಿಯಸ್ ಇದೆ ಇದು ವಿಷಯ, ತಗೊಂಡೋಗೋಣ. ಇಲ್ಲ ಮೇಡಮ್, ನಮ್ಮ ತಂಗಿಗೆ ಭಾಳ ಟಾರ್ಚರ್ ಕೊಟ್ಟಾರೆ ಮೇಡಮ್ ಪೊಲೀಸರು. ನೀನು ಹುಷಾರಾಗಿ ಇಟ್ಕೊಂಡು ಜೆರಾಕ್ಸ್ ಕಾಪಿ ಕೊಡೋದು. ಇಲ್ಲ ಮೇಡಮ್, ನಾನು ನೈಜರಲ್ಲಿ ಜಾಸ್ತಿ ಮಾತಾಡಿದ್ರೆ ನೀನು ಈ ತರ ಮಾಡ್ತೀನಿ ನಿನ್ ತಂಗಿ ತರ ಬಾಯ್ ಮುಚ್ಕೊಂಡು ಕುಂದ್ರು. ಮೇಡಮ್ ಅರ್ಬಿ ಏನಾರು ಹಾಕಿಲ್ಲ ಮೇಡಮ್, ಹಾಕಿ ಬಾಯ್ ಮೇಲೆ ಅಂತಂದ್ರು ಯಾರು ಹಾಕಿಲ್ಲ ಮೇಡಮ್. ನನ್ನ ತಂಗಿಗೆ ಭಾಳ ಟಾರ್ಚರ್ ಕೊಟ್ಟಿದ್ರು ಮೇಡಮ್. ಅದಕ್ಕೆ ಕಚ್ಚೂರಿಗೆ ಹೋಗ್ಬೇಡ, ಆಕೆ ಆತ್ಮರಕ್ಷಣೆಗಾಗಿ ಡೇಟ್ ಆಗಿದೆ ಮೇಡಮ್, ಪೀರಿಯಡ್ ಬಂದಿದ್ವು ಆಕೆಗೆ. ಆದ್ರೂ ಆಕೆನ ಬಿಟ್ಟಿಲ್ಲ, ಆಕೆ ಎಲ್ಲ ಹೊಲ್ಸು ಮಾಡ್ಬಿಟ್ಟಾರೆ ಮೇಡಮ್. ಈಗ ಬಟ್ಟೆ ಎಲ್ಲ ಯಾರು ತಗೊಂಡೋಗಿ ಕೊಟ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ? ಇವಾಗ ಅವ್ರು ಅರೆಸ್ಟ್ ಆಗಿದ್ದಾರಲ್ಲ, ಬಟ್ಟೆ ನಾನು ತಗೊಂಡು ಹೋಗಿದ್ದೆ ಮೇಡಮ್. ಇವ್ರ ಸ್ವೆಟರ್ ಅದು ಜಗಳ ಹುಡುಗರು, ಅದು ಕಾಂಪರ್ ಅದ್ರ ಗಾಂಜಾ ಕೇಸ್ ನನ್ನ ಹೆಸರು ಹಾಕ್ಯಾರ ಮೇಡಮ್. ಅದು ಎಲ್ಲೋ ಬೇರೆ ಕಡೆ ಆಗಿದೆ ಮೇಡಮ್. ಇವ್ ಮನೆಗೆ ಇದ್ದವಂಗ ಒಂದ್ ಮನೆ ಅವರ ಫ್ಯಾಮಿಲಿ ಅಂತ ಮೇಡಮ್. ಯಾರು ಬಿಜೆಪಿಗೆ ಫಾಲೋ ಮಾಡ್ತಾರಲ್ಲ, ಯಾರು ಮೀಟಿಂಗ್ ಬರ್ತಾರಲ್ಲ, ಇವ್ರ ಜೊತೆ ಬಂದ್ರು ಅವ್ರಿಗೂ ಅರೆಸ್ಟ್ಮೆಂಟ್ ಮಾಡ್ತಾರೆ. DY ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು ನಿಮಗೆಲ್ಲ ಭೇಟಿಯಾಗಿರೋದು ವರದಿ ಕೇಳಿದ್ದಾರೆ. ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಭಾರತಿ ಶ್ರೀನಿವಾಸನು ಫೋನ್ ಮಾಡಿ ವರದಿ ಕೇಳಿದ್ದಾರೆ. ಅದಕ್ಕೆ ನಂಗೆ ರೆಡಿ ಮಾಡಿ ಏನೇನು ವಿಡಿಯೋ ಇದೆ ಎಲ್ಲ ಬೇಕಪ್ಪ ದಯವಿಟ್ಟು. ಯಾಕಂದ್ರೆ ಬರೀ ಬಂದು ಹೋಗ್ಬಿಟ್ರೆ ಆಗಲ್ಲ, ಇದು ನಾವು ಮುಂದುವರಿಸಬೇಕು. ಈಗ ನೀವು ಹೋರಾಟ ಸಾಕಷ್ಟು ಮುಂದೆ ತಗೊಂಡ್ಬಂದಿದ್ರೆ, ಈಗ ನಾವು ಹಿಂದೆ ಹೋಗ್ಬಾರ್ದು. ಇದಕ್ಕೆ ತುದಿ ಮುಟ್ಟ ಬಂದ್ ಮಾಡ್ಬಿಡಿ ಮೇಡಮ್, ನಿಮ್ ಧ್ವನಿ ಕೇಳ್ತಾ ಇಲ್ಲ, ಅದು ಬಂದ್ ಮಾಡ್ಬಿಡಿ. ನೋಡಿದೆ ಎಲ್ಲ ಪುಟಗಳು. ಈಗ ಏನಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು DY ವಿಜೇಂದ್ರ ಅವರು ಖುದ್ದಾಗಿ ಇಲ್ಲಿಗೆ ಹೋಗಿ ವರದಿಯನ್ನ ಕೊಡಬೇಕು ಅಂತ ಕೇಳಿದ್ದಾರೆ. ಮತ್ತು ಮಹಿಳಾ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಕೇಳಿದ್ದಾರೆ. ಈ ಘಟನೆ ಇಡೀ ದೇಶದಲ್ಲಿ ಒಂದು ವೈರಲ್ ಆಗಿದೆ. ಜೊತೆಗೆ ಪೊಲೀಸ್ ಇಲಾಖೆದು ದೌರ್ಜನ್ಯ ಏನಿದೆ ಮಹಿಳೆಯರ ಮೇಲೆ, ಇದ್ರ ಬಗ್ಗೆ ನಾವು ಉನ್ನತ ಮಟ್ಟದ ತನಿಖೆಗೆ ಒತ್ತಾಯ ಮಾಡೋರಿದ್ದೀವಿ. ಹಾಗಾಗಿ ನೀವು ಡೀಟೇಲ್ ಆಗಿ ಬರೆದು ಏನೇನು ಹೊಲಸು ಮಾತಾಡಿದ್ರು ಅದೇ ತರ ಬರಬೇಕು. ನಾನು ಲಾಯರ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಬೇಕಾದ್ರೆ ನಾವೇನುವೆ ಅವ್ರು ಏನು ಶಬ್ದ ಬಳಸಿರ್ತಾರೆ ಅದೇ. ಇಲ್ಲಿ ಜನ ಇದ್ದೀವಿ ಅಂತ ನೀವು ಸಂಕೋಚದಿಂದ ಹೇಳಿರಲ್ಲ.
ಓಕೆ, ಪೊಲೀಸರು ತಗೊಂಡಿರೋ 5 ವಿಡಿಯೋ ನಿಮಗೆ ಸಿಕ್ಕಿದ್ರೆ ಅದು ಎಲ್ಲ ನಮಗೆ ಬೇಕು, ಆಯ್ತಾ? ಮೇಡಮ್ ಕೈ ಹಾಕಬೇಡಿ ಮೇಡಮ್. ಹೌದು ಮೇಡಮ್, ಅವರು ಒಂದು ವಿಡಿಯೋ ಹಾಕಿದ್ದ ಪರ್ಫೆಕ್ಟ್ ಮೇಡಮ್. ಏನಂತ ಹಾಕಿದ್ದಾರೆ, ಎಲ್ಲ ಮನೆಗೆ ಹೋಗಿ ಜಗಳ ಮಾಡ್ತಾರೆ ಅಂತ ಈಗ ಅವ್ರು ಗಾಂಜಾ ಕುಡಿ. ನೀವು ಒಂದ್ಸಲ ರೌಂಡ್ ಎಲ್ಲ ಮನೆದಾರೆ ಕೇಳ್ರಿ, ನಾವು ಹೆಂಗಿದ್ವಿ ನಾನು ಹೆಂಗಿದ್ವಿ ಕೇಳ್ರಿ, ನಿಮಗೂ ಗೊತ್ತಾಗ್ಬಿಡ್ತದೆ ಎಷ್ಟು ವಾಂಟಲ್ಲಿ ಮಾಡ್ತಾ ಇದ್ದಾರೆ ನಮಗಂದ್ರೆ, ಎಷ್ಟು ಟಾರ್ಚರ್ ಮಾಡ್ತಾ ಇದ್ದಾರೆ ಮೇಡಮ್. ಇವನ್ ನಾವು BO ಆಫೀಸರ್ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ಅದು ಇದು ಮಾಡಕ್ ಬಂದಾರ, ವೋಟ್ ಡಿಲೇಟ್ ಮಾಡಕ್ ಬಂದಾರ ಅಂದ್ರೆ ಮೇಡಮ್ ನಾವು ಇಷ್ಟೆಲ್ಲ ಮಾಡಿದ್ವಿ ಮೇಡಮ್. ಅವರೆಲ್ಲ ಕೇಳ್ರಿ, ಅವ್ರು ಒಬ್ಬರಾದ್ರೆ BJP ಕಾಂಗ್ರೆಸ್ ತಗೋದ್ರಿ ಅಂತಂದ್ರೆ ನೀವು ಏನು ಅಕ್ಷರ ತಗೋರಿ. ಯಾಕಂದ್ರೆ ನಾವು ಏನೂ ಮಾತಾಡಿಲ್ರಿ, ಯಾಕಂದ್ರೆ ಅವ್ರು ಒಂದೇ ಮಾತಾಡಿದ್ರಿ, ಇದು ಮ್ಯಾಚ್ ಮಾಡ್ತಾರೆ, ಮ್ಯಾಚಸ್ ಮಾಡ್ತಾ ಇದೀವಿ ಅಂದ್ಬಿಟ್ಟು ಯಾವ್ದಿಲ್ಲ. ಆ ಹುಡುಗ ಕೂಡಿಸಿ ಮೇಡಮ್, ಆ ಹುಡುಗ ಜಗಳ ಮಾಡಿದ್ ಬಂದಿದ್ದು 10 ಸೆಕೆಂಡ್ಸ್ನ ಆಗಿರ್ರಿ.